ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇನೆ ಮೊದಲನೇ ಬಾರಿ ವಾಚ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ನಾನು ಈ ದಿನ ಸಣ್ಣ ವಿಡಿಯೋದಲ್ಲಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಯಾವ ರೀತಿ ನಡೀತು ಮತ್ತು ಸ್ಪೆಷಲ್ಲಾಗಿ ಮ್ಯಾಂಗೋ ಕೇಸರಿಬಾತ್ನ ಹೇಗೆ ಮಾಡೋದು ಮತ್ತು ನನ್ನ ಹಸ್ಬೆಂಡ್ ನನಗೆ ಯಾವ ರೀತಿ ಗಿಫ್ಟ್ನ ಕೊಡಿಸಿದ್ರು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಪೂರ್ತಿ ವಿಡಿಯೋ ಮಾಡೋದಕ್ಕೂ ಹೋಗಲಿಲ್ಲ. ಸೊ ಏನಾದರೂ ಒಂದು ಬೇಜಾರಾದಾಗ ವಿಡಿಯೋ ಮಾಡೋದೇ ಬೇಡ, ಏನು ವಿಡಿಯೋ ಮಾಡೋದು ಅಂತ ಅನಿಸ್ಬಿಡುತ್ತೆ. ಸೊ ಇದು ಒಂದು 2 ನಿಮಿಷದ ವಿಡಿಯೋ ಮಾಡಿದ ಅಷ್ಟೇ. ಆಮೇಲೆ ಬರ್ಡೇ ದಿನವೂ ಕೂಡ ನಮ್ಮ ಮನೆಯವ್ರು ನನಗೇನು ಗಿಫ್ಟ್ ಕೊಡಿಸಿರ್ಲಿಲ್ಲ. ಮಾರನೇ ದಿನ ಕರ್ಕೊಂಡೋದ್ರು. ಅವರು ಅವತ್ತೇ ಕರೆದ್ರು, ಆದರೆ ನಾನು ಹೋಗಿರಲಿಲ್ಲ. ಮಾರನೇ ದಿನ ತಗೊಳ್ಳೇಬೇಕು, ಮೆಮೊರಿಗೆ ಏನಾದರೂ ಒಂದು ಸಣ್ಣ ವಸ್ತುನ ತಗೊಳ್ಳೋಣ, ಎಷ್ಟೇ ಬೇಜಾರಾಗಿದ್ದರೂ ನಮ್ಮ ಸಂತೋಷನ ನಾವೇನಿಗೆ ಬಿಡಬೇಕು. ಯಾಕಂದರೆ ನಮ್ಮನೆ ದುಡ್ಡು ನಾವು ಖರ್ಚು ಮಾಡೋದು, ಯಾರಿಗೇನು ಹೆದರಿಕೊಳ್ಳುವಂಥದ್ದು ಏನೂ ಇಲ್ಲ ಅನ್ನೋ ಒಂದು ನಮ್ಮ ಭಾವನೆ. ಸೊ ಹಾಗಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಕೇಕ್ ಕಟ್ಟಿಂಗ್ ಮಾಡೋದು, ಏನಾದರೂ ಒಂದು ಸೆಲೆಬ್ರೇಷನ್ ವರ್ಷವೂ ಇರ್ತಿತ್ತು. ಆದರೆ ಈ ವರ್ಷ ಯಾವುದನ್ನು ಕೂಡ ವಿಡಿಯೋ ಮಾಡಿರಲಿಲ್ಲ. ಫಸ್ಟ್ ಆಫ್ ಆಲ್ ಇವರು ಕೇಕ್ ತರೋದಂತೂ ನನಗೆ ಗೊತ್ತೇ ಇರಲಿಲ್ಲ. ಸೊ ಮಕ್ಕಳೆಲ್ಲ ಸ್ವೀಟ್ ತಿನ್ಕೊಂಡು ಖುಷಿ ಪಡಲಿ ಅಂತ ಹೇಳಿ ಒಂದು ಕೇಕ್ ತಂದೆ ಅಂತೇಳಿ ಕೇಕ್ನ ಕಟ್ ಮಾಡಿಸಿದ್ರು. ಸೊ ಇವಾಗ ಮಾರನೇ ದಿನ ನಾವು ಜ್ಯುವೆಲರಿ ಶಾಪಿಗೆ ಬಂದಿದ್ದೀವಿ. ನಮ್ಮ ಉದ್ದೇಶ ಏನಪ್ಪ ಆಗಿತ್ತು ಅಂದರೆ, ಇವರು ಅಂಗಡಿ ಕರ್ಕೊಂಡು ಬರಬೇಕಾದ್ರೆ ಏನು ಉದ್ದೇಶ ಆಯ್ತು ಅಂತ ನನಗೆ ಗೊತ್ತಿಲ್ಲ. ಆದರೆ ಏನೋ ಹಿಂಸೆ ಕೊಡ್ತಾರಲ್ಲ ಅಂದ್ಕೊಂಡು ಬಂದ್ವಿ. ನಾನು ಬಂದು ಜಾಸ್ತಿ ಬೆಲೆ ಬಾಳೋವಂಥ ವಸ್ತುಗಳೇನು ತೊಗೊಂಡಿಲ್ಲ, ಜಸ್ಟ್ ಒಂದು ಕಾಲ್ ಚೈನ್ನ ಪರ್ಚೇಸ್ ಮಾಡಿದೆ. ಆಮೇಲೆ ನೆಕ್ಲೆಸ್ ನೋಡಿದ್ವಿ. ನೆಕ್ಲೆಸ್ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ನಿಮಗೆ ತೋರಿಸ್ತೀನಿ ನೆಕ್ಲೆಸ್ ಡಿಸೈನ. ಸೊ ನಾವು ಅಲ್ಲಿಗೆ ಹೋದಾಗ ಮೈಂಡ್ ಒಂದು ಸ್ವಲ್ಪ ಚೇಂಜ್ ಆಯಿತು, ಒಂದು ನೆಕ್ಲೆಸ್ ಪರ್ಚೇಸ್ ಮಾಡೋಣ. ಸೊ ತುಂಬಾ ಡಿಸೈನ್ ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಯದುವೀರ್ ಸೀಮಂತದಲ್ಲಿ ಒಂದು ನೆಕ್ಲೆಸ್ ಪರ್ಚೇಸ್ ಮಾಡಿದ್ವಿ. ಅದು ತುಂಬ ಓಲ್ಡ್ ಫ್ಯಾಷನ್, ಅದೊಂದೇ ನೆಕ್ಲೆಸ್ ಇರೋದು. ಇದೆಲ್ಲ ನೆಕ್ ಚೈನ್ಗಳಿರೋದು ಮತ್ತು ಕರಿಮಣಿ ಸರ, ಅಂದರೆ ದೊಡ್ಡ ನೆಕ್ಲೆಸ್ ಇರಲಿಲ್ಲ. ಸೊ ಹಾಗಾಗಿ ಈ ಡಿಸೈನ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನೆಕ್ಲೆಸ್ಸು ಕೂಡ ನೋಡಿದ್ವಿ. ಮೊದಲು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದಷ್ಟು ಕಾಲ್ ಚೈನ್ಗಳನ್ನ ನೋಡ್ತಾ ಇದ್ದೀವಿ. ಅಂದರೆ ಡೈಲಿ ವೇರ್ಗೆ, ಫಂಕ್ಷನ್ ವೇರ್ಗೆ ತುಂಬ ಇದೆ, ಆದರೆ ಡೈಲಿ ವೇರ್ಗೆ ಬೇಗನೆ ಹಾಳಾಗ್ಬಿಡುತ್ತಲ್ವ, ಹಾಗಾಗಿ ಡೈಲಿ ವೇರ್ಗೆ ಸಣ್ಣ ಕಾಲ್ ಚೈನ್ನ ಪರ್ಚೇಸ್ ಮಾಡಿದ್ವಿ. ಈ ಕಾಲ್ ಚೈನ್ನ ಪರ್ಚೇಸ್ ಮಾಡ್ಕೊಂಡ ತಕ್ಷಣ ನಾವು ನೆಕ್ಲೆಸ್ಸು ಕೂಡ ನೋಡ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಈ ಕಲೆಕ್ಷನಲ್ಲಿ. ನರಸೀಪುರದಲ್ಲಿ ನಾವು ಒಂದು ಒಳ್ಳೆ ಚಿನ್ನ ಪರ್ಚೇಸ್ ಮಾಡಬೇಕು, ಬೆಳ್ಳಿ ಪರ್ಚೇಸ್ ಮಾಡಬೇಕು ಅಂದರೆ ಅರ್ಜುನ್ ಜ್ಯುವೆಲರ್ಸ್ಗೆ ಹೋಗಬೇಕು. ಸೊ ತುಂಬಾ ಚೆನ್ನಾಗಿರುತ್ತೆ ರಿಯಾಕ್ಷನ್ ಎಲ್ಲ. ಸೊ ನಮಗೂ ಕೂಡ ತುಂಬ ಖುಷಿಯಾಗುತ್ತೆ. ಡಿಸೈನು ಅಷ್ಟೇ, ಯಾಕಂದರೆ ನಾನು ಸ್ವಲ್ಪ ದಪ್ಪ ಇರೋದ್ರಿಂದ ಕತ್ತಿಗೆ ಕಾಣಿಸ್ಬೇಕು ಚೆನ್ನಾಗಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ನೆಕ್ಲೆಸ್ ಅಂತೂ ತುಂಬಾ ಇಷ್ಟ ಆಯಿತು. ಸೊ ಆದರೆ 1-2 ತಿಂಗಳು ಬಿಟ್ಟು ಪರ್ಚೇಸ್ ಮಾಡೋಣ ಅಂತೇಳಿ ನಾವು ವಾಪಸ್ ಕೊಟ್ಟು ಬಂದ್ವಿ. ಯಾಕಂದರೆ ನಮಗೆ ತುಂಬ ಜವಾಬ್ದಾರಿಗಳಿವೆ, ಈಗ ಒಂದಷ್ಟು ಸಾಲಗಳಿವೆ, ಅದನ್ನೆಲ್ಲ ತೀರಿಸ್ಬೇಕು. ಇವಾಗ ತಗೋಬೇಕು ಅಂದರೆ ಮಾಡಿಬಿಡು, ಇದನ್ನು ಹಡ ಇಟ್ಬಿಟ್ಟು ಏನಾದರೂ ಮಾಡಿದ್ರಾಯ್ತು ಅಂತ ಹೇಳಿದ್ರು. ಆದರೆ ಗಂಡಸರುಗಳು ಹೇಳ್ತಾರೆ, ಆದರೆ ನಾವು ಹೆಣ್ಮಕ್ಳಾದವರು ಯೋಚನೆ ಮಾಡಲೇಬೇಕು. ಒಡವೆ ಆಸೆಗೋಸ್ಕರ ಅವ್ರದ್ದು ಎಷ್ಟೇ ಸಾಲ ಇರಲಿ, ನಾವು ಒಡವೆ ಬೇಕು ಅಂತ ಹಠ ಮಾಡಬಾರ್ದಲ್ವ. ಹಾಗಾಗಿ ಅವರು ಪರಿಚಯ ಇರೋದ್ರಿಂದ ಈ ಜ್ಯುವೆಲರಿ ಅಂದರೆ ಈ ನೆಕ್ಲೆಸ್ ನಮಗೆ ಬೇಕು ಅಂತ ಹೇಳ್ಬಿಟ್ಟು ನಾವು ಬಂದ್ವಿ. ನೆಕ್ಸ್ಟ್ ಈಗ ಮನೆಗೆ ಬಂದ ಮೇಲೆ ಅಂದರೆ ಮಾರನೇ ದಿನ ನಾನು ಮ್ಯಾಂಗೋ ಕೇಸರಿ ಭಾತ್ನ ಮಾಡ್ತಾಯಿದ್ದೀನಿ. ಮ್ಯಾಂಗೋ ಕೇಸರಿ ಭಾತ್ನ ಹೇಗೆ ಮಾಡೋದು ಅಂತಲೂ ಸಹ ನಾನು ನಿಮಗೆ ಹೇಳ್ಕೊಡ್ತೀನಿ. ಮ್ಯಾಂಗೋನ ಫಸ್ಟು ನೀವು ಅದನ್ನು ಕ್ರೀಮಿ ಎಲ್ಲ ತೆಗೆದು ಇಟ್ಕೊಬಿಡ್ಬೇಕು. ಒಂದು ಬಾಣಲಿಗೆ ತುಪ್ಪನ ಹಾಕ್ಕೊಂಡು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಇದನ್ನು ಸಪ್ರೇಟ್ ತೆಗಿಯೋದೇನೂ ಬೇಡ. ಅದಕ್ಕೇ ನೀವು ಎಷ್ಟು ಲೋಟ ರವೆ ಹಾಕ್ತೀರೋ ಅಷ್ಟು 2ರಷ್ಟು ಅಂದರೆ 2.5 ಪಟ್ಟು ನೀವು ನೀರು ಹಾಕ್ಕೊಂಡ್ರೆ ಸೊ ಕೇಸರಿ ಭಾತು ತುಂಬಾ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ತುಪ್ಪನೂ ಅಷ್ಟೇ ಜಾಸ್ತಿ ಹಾಕ್ತಾಯಿಲ್ಲ, ಯಾಕಂದರೆ ತುಪ್ಪ ಜಾಸ್ತಿ ಹಾಕ್ದಷ್ಟು ಅದು ಎಣ್ಣೆ ಥರ ಇದ್ರಂತೂ ನಮ್ಮ ಮನೇಲಂತೂ ಎಕ್ಸ್ಪೆಷಲಿ ತಿನ್ನೋದೇ ಇಲ್ಲ. ಸೊ ಮೀಡಿಯಮಾಗಿ ತುಪ್ಪನ ಹಾಕಿದ್ರೆ ಸೊ ತುಂಬಾ ಖುಷಿ ಆಗ್ತಾರೆ. ನೀರು ಚೆನ್ನಾಗಿ ಕುದೀತೈತಲ್ವ, ಆವಾಗ ರವೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕೇಸರಿ ಪೌಡರ್ನ ಹಾಕ್ತಾಯಿಲ್ಲ, ಡೈರೆಕ್ಟ್ ನಾನು ಮ್ಯಾಂಗೋನ ಕ್ರೀಮಿ ಮಾಡ್ಕೊಂಡಿದ್ನಲ್ಲ ಆ ಮ್ಯಾಂಗೋನ ಇವಾಗ ರವೆ ಒಳಗಡೆ
ಹಾಕೋತಾ ಇದ್ದೀನಿ. ಜ್ಞಾಪಕ ಇರಲಿ, ಇನ್ನೂ ನಾನು ಸಕ್ಕರೆ ಹಾಕಿಲ್ಲ, ಸಕ್ಕರೆನೂ ಸಹ ಹಾಕಬೇಕು. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನಾವು ಮನೇಲಿ ಏನೋ ಒಂದು ಖುಷಿಯಾಗಿ ಸಂಭ್ರಮಾಚರಣೆ ಅಂದರೆ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂದರೆ ಮನಸ್ಸಿಗೆ ತುಂಬ ಶಾಂತವಾಗಿರಬೇಕು, ಏನೋ ಬೇಜಾರಾಗಿರ್ಬೋದು. ಆದರೆ ನಮ್ಮ ಮನೇಲಿ ಏನಪ್ಪ ಅಂತಂದರೆ, ನಾವು ಎಷ್ಟೇ ಒಳ್ಳೆಯವರಾಗಿದ್ರೂ ನಮ್ಮ ಮನೇಲಿ ನಾವಿದ್ರೂ ಕೂಡ ಏನೋ ಒಂಥರ ಜನಗಳು ನೋಡೋದು ಕೆಟ್ಟದಾಗಿ, ಅಂದರೆ ಏನೋ ನಾವೇ ತಿನ್ಕೊಬಿಡ್ತಾ ಇದ್ದೀವಿ ಏನೋ ಅನ್ನೋ ಥರ ನೋಡೋದು. ಏನಕ್ಕೆ ಹಂಗೆ ಆ ಥರ ಬಿಹೇವಿಯರು ಅಂತ ನನಗೆ ಅರ್ಥನೇ ಆಗ್ತಾಯಿಲ್ಲ. ಫಸ್ಟ್ ಆಫ್ ಆಲ್ ಅವರೊಂದು ಅರ್ಥ ಮಾಡ್ಕೊಬಿಟ್ರೆ ಸಾಕು, ಅವ್ರು ಯಾರ್ದೂ ತಿಂತಾ ಇಲ್ಲ, ಅವ್ರು ಸಂಪಾದನೆ ಮಾಡಿರೋದವ್ರು ತಿಂತಾ ಇದ್ದಾರೆ ಅಂತ ಅದೊಂದು ಅರ್ಥ ಮಾಡ್ಕೊಬಿಟ್ರೆ ಎಲ್ಲ ಮನುಷ್ಯರು ಕೂಡ ಸರಿ ಹೋಗ್ತಾರೆ. ಸೊ ನಾವೊಂದು ಅನ್ಕೋಬೇಕು, ಆ ದೇವ್ರಿಗೆ ಬಿಟ್ಟಿದ್ದು. ನಾವು ಯಾರಿಗಾದ್ರೂ ಅನ್ಯಾಯ ಮಾಡಿದರೆ, ಯಾರಿಗಾದ್ರೂ ಮೋಸ ಮಾಡಿದರೆ, ಎಕ್ಸ್ಟ್ರಾ ಕಿತ್ಕೊಂಡಿದ್ರೆ ಆ ದೇವ್ರು ನೋಡ್ಕೋತಾನೆ ಅಂದ್ಕೊಂಡು ನಾವು ಇದ್ಬಿಟ್ರೆ ದೇವರೇ ನೋಡ್ಕೋತಾನೆ. ಸೊ ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ, ಯಾಕಂದರೆ ನಮ್ಮಪ್ಪ ಅಣ್ಣ ತಮ್ಮದಿರ ಹತ್ರ ತುಂಬಾ ಮೋಸ ಹೋಗಿದ್ದಾರೆ. ಸೊ ಹಾಗಾಗಿ ಅವರು ಎಲ್ಲ ಒಂದೇ ಮಾತು ಹೇಳೋದು ಜಗಳ ಮಾಡಿದಾಗೆಲ್ಲ, ಆ ದೇವರಿದ್ದಾನೆ, ಆ ದೇವರೇ ನೋಡ್ಕೋತಾನೆ. ಸೊ ಈಗಲೂ ಅಷ್ಟೇ, ನಮ್ಮ ಅಪ್ಪ ಅಮ್ಮನ ದೇವರೇ ನೋಡ್ಕೋತಾನೆ, ನಾವು ಅಷ್ಟೇ ಆ ದೇವ್ರು ನೋಡ್ಕೊಳ್ಳಿ ಬಿಡಿ. ಯಾಕಂದರೆ ನಮ್ಮನ್ನು ಗೊತ್ತಿರೋರೆ, ನಮ್ಮ ಬಗ್ಗೆ ಗೊತ್ತಿರೋರೇ ನಮ್ಮ ಬಗ್ಗೆ ಕೆಟ್ಟದಾಗಿ, ನಮ್ಮ ಗಂಡನ ಬಗ್ಗೆ ನಮ್ಮ ಬಗ್ಗೆ ಮಾತಾಡಬೇಕಾದಾಗ ನಾವು ಆ ದೇವರಿಗೆ ಬಿಟ್ಬಿಟ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ನಿಮ್ಮ ಮನೆಯಲ್ಲೂ ಯಾರಾದ್ರೂ ಈ ರೀತಿ ನೋನ ಅನುಭವಿಸ್ತಾ ಇದ್ದರೆ ದಯವಿಟ್ಟು ನೀವು ಹಿಂಗೆ ಅನ್ಕೊಬಿಟ್ರೆ ಸಾಕು, ನಾವು ತುಂಬ ನೆಮ್ಮದಿಯಾಗಿರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫೈನಲಿ ನಾನು ರವೆ ಮತ್ತು ಮ್ಯಾಂಗೋ ಎಲ್ಲ ಗಟ್ಟಿ ಆದಮೇಲೆ ಸಕ್ಕರೆನ ಹಾಕ್ಕೊಂಡೆ. ನೋಡಿ, ಸ್ವಲ್ಪ ತೆಳುವಾಯಿತು. ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನು ತುಪ್ಪನೂ ಸಹ ಹಾಕ್ಕೊಂಡೆ. ಇಷ್ಟೇ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸೊ ತುಂಬಾ ಚೆನ್ನಾಗಿ ಮ್ಯಾಂಗೋ ಕೇಸರಿಬಾತನ್ನ ಮಾಡ್ಕೋಬೋದು. ಸೊ ಮಕ್ಕಳೆಲ್ಲ, ಅಮ್ಮ ನೀನು ನೆನ್ನೆ ಏನು ಸ್ವೀಟ್ ಮಾಡಿಲ್ಲ ಅಮ್ಮ, ಏನಾದರೂ ಮಾಡಮ್ಮ ಅಂದರೆ ಮಕ್ಕಳಿಗೆ ತುಂಬ ಖುಷಿಯಾಗ್ತವೆ ಏನಾದರೂ ಸೆಲೆಬ್ರೇಷನ್ ಮಾಡಬೇಕು ಅಂದಾಗ. ಸೊ ನಮ್ಮ ಮನೇಲಿ ನಾವು ಗಂಡ ಹೆಂಡ್ತಿ ಎಷ್ಟೇ ನೋವನ್ನ ಅನುಭವಿಸ್ತಾ ಇದ್ರು ಮಕ್ಕಳಿಗೆ ನೋವು ಕೊಡಬಾರ್ದು, ಖುಷಿಯಾಗಿರಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಸೊ ಹಾಗಾಗಿ ಮಕ್ಕಳಿಗೆ ನಾನು ಈ ದಿನ ಮ್ಯಾಂಗೋ ಕೇಸರಿಬಾತನ್ನ ಮಾಡಿಕೊಟ್ನೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಮಾಡಿದೆ ಮ್ಯಾಂಗೋ ಕೇಸರಿಬಾತನ್ನ ಅಂತ. ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಮತ್ತು ನಾನು ತೊಗೊಂಡಿರುವಂತಹ ಕಾಲ್ ಚೈನ್ ಹೇಗಿದೆ, ಸೆಲೆಕ್ಟ್ ಮಾಡಿರುವಂಥ ನೆಕ್ಲೆಸ್ ಹೇಗಿದೆ ಅನ್ನೋದನ್ನು ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ತಾ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಲೇಬೇಕು. ನಾವು ಮೈಸೂರಿಗೆ ತುಂಬ ಪ್ರಸಿದ್ಧವಾದ ದೇವಸ್ಥಾನಕ್ಕೆ ಹೋಗಿದ್ವಿ, ಆದರೆ ಇದು ಮೊನ್ನೆಗೆ ಡೆಮಾಲಿಸ್ ಆಗಿಬಿಟ್ಟಿದೆ. ಸೊ ಆ ವಿಡಿಯೋನ ನಾನು ಇನ್ನೂ ಹಾಕಿರಲಿಲ್ಲ. ನನಗೆ ಎಷ್ಟು ಬೇಜಾರಾಯಿತು ಅಂದರೆ, ನಾನು ಟಿ ವಿಯಲ್ಲಿ ನೋಡಿ ಆ ವಿಡಿಯೋನ ಹಾಕಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ದಿನವೇ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಆ ವಿಡಿಯೋವನ್ನು ಕೂಡ ಫ್ರೀ ಮಾಡಿಕೊಂಡು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್.